भोज विकासाय पापत्वान्तक्षयाय च ಶ್ರೀಮಾನ್ ಆವಿರ್ಭೋದ್ಭವಮೋ ರಾಮಾನುಜ ದಿವಾಕರರಂತೆ ಪ್ರಕಾಶಿಸ್ತರಂತಹ ಶ್ರೀಗಳವರ ದಿವ್ಯ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲುತ್ತಾ ಈ ಗಾನ ನೀರಾಜನು ಈ ಸಂಗೀತ ಸೇವೆ ಪ್ರತಿಯೊಂದು ಶುಕ್ರವಾರವೂ ಯತರಾಜ ಮಠದ ಒಂದು ಹೆಗ್ಗಳಿಕೆ. ಈ ಸಂಗೀತ ಸೇವೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಬಂದು ಶ್ರೀನಿವಾಸನಿಗೆ ತಮ್ಮ ಒಂದು ಸೇವೆಯನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಶ್ರೀಗಳವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲಿ ಇದರಲ್ಲಿ ಯಾವುದೇ ರೀತಿ ಅಚ್ಚರಿಯೂ ಇಲ್ಲ, ಆಶ್ಚರ್ಯವೂ ಇಲ್ಲ. ಈಗ ತಾನೇ ನಾನು ಹೇಳಿದೆ, ದಿವಾಕರರು ಮತ್ತೊಬ್ಬ ಸೂರ್ಯ ಇವತ್ತು ನಮ್ಮ ಜೊತೆ ಇದ್ದಾರೆ. ಯುವ ಕಲಾವಿದರು, ಅತ್ಯುತ್ತಮವಾದಂತಹ ಪಾಠ ಮತ್ತು ಒಳ್ಳೆಯ ಹಾಡುಗಾರಿಕೆ ಕೂಡ. ಶ್ರೀನಿವಾಸನಿಗೆ ಅವರ ಸೇವೆ ಸಂಪೂರ್ಣವಾಗಿ ಸಂದಿದೆ. ತಮ್ಮ ಒಂದು ಈ ಗಾನ ಸೇವೆಯನ್ನು ಗೋಪಾಲಕ ಪಾರಿಮ ರೇಗುಪ್ತಿ ರಾಗದ ಸ್ವಾತಿ ತಿರುನಾಳರ ಕಚೇರಿಯ ಒಂದು ಕೃತಿಯನ್ನು ಪ್ರಾರಂಭ ಮಾಡಿದ್ದಾದಮೇಲೆ ತೆರತೀಯಗರಾದ ತ್ಯಾಗರಾಜರ ಒಂದು ಗೌಳಿ ಪಂತು ರಾಗದ ಇದು ಕೂಡ ಶ್ರೀನಿವಾಸನ ಕೆಲವೇ ನಿಮಿಷಗಳಲ್ಲಿ ತಲೆಯನ್ನು ತೆಗೆಯುತ್ತಾನೆ ಅಂದ್ರಲ್ಲ ಅಷ್ಟೇ ಇಲ್ಲ. ತ್ಯಾಗರಾಜನ ಮತ್ತೊಂದು ಅಮೋಘವಾದಂತಹ ಪಂಚರತ್ನ ಕೃತಿ ಆರಡಿ ರಾಗದ ಸಾಧ್ಯತೆ, ಅದರಲ್ಲಂತೂ ಸಮಯಾನಿಕೆ ಹೇಳೋದಲ್ಲ. ಆ ಸಮಯವನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ಮನುಷ್ಯ ಜನ್ಮವನ್ನು ನಾವು ಪಾವನ ಮಾಡ್ಕೋಬೇಕು ಅನ್ನೋದು. ಎಲ್ಲಿನೇನು ಜಯು ಕೋಕಿಲದ ಬನ್ನಿ ಈ ರಾಗ ಬಹಳ ಅಪರೂಪವಾಗಿ ಕೇಳಿ ಬಂದಂತಹ ಒಂದು ರಾಗ ಈ ಸಭೆಯಲ್ಲಿ ನೋಡಿಬಂತು. ಮುಂದೆ ನೋಡಿ ಬಂದಂತಹ ಕೃತಿ ಶ್ರೀರಂಗ ಮಂಗಳಮಣಿ ಕರುಣಾನಿವಾಸ ರಾಜವೆಡಲ ದೂತಾಂಬಧಾರೆ ತ್ಯಾಗರಾಜರ ಒಂದದು. ಅದರಲ್ಲಂತೂ ಕಾವೇರಿ ತೀರಮಲನು ಅದು ನೆಲಬಲ್ ಭಾಗ ಬಹಳ ಅತ್ಯುತ್ತಮವಾಗಿ ಮೂಡಿ ಬಂತು. ಒಂದು ವಿಶೇಷ ಇವತ್ತು ನಾವು ನೋಡಿದ್ದೇನು ಅಂತ ಹೇಳಿದ್ರೆ, ಒಂದು ಸಬ್ಮೇನ್ ಆದ ತಕ್ಷಣ ಮೇನ್ ಕೃತಿ ಹಾಡೋದಿದೆಯಲ್ಲ, ಮಧ್ಯದಲ್ಲಿ ಒಂದು ತ್ವರಿತಗತಿಯಾಗಿರುವಂತಹ ಒಂದು ಇದನ್ನ ಒಂದು ಕೃತಿಯನ್ನು ಕೇಳುವಂಥ ಪದ್ಧತಿ ಇರುತ್ತೆ. ಆದರೆ ಗುರುಗಳ ಒಂದು ಕೃಪಾ ಕಟಾಕ್ಷ ಮತ್ತು ಆ ಒಂದು ಉತ್ಸಾಹದ ಒಂದು ಇರಿತು ನೋಡಿ, ಅದರಿಂದ ಅವರು ತಕ್ಷಣವೇ ಪೂರ್ವಿ ಕಲ್ಯಾಣಿ ರಾಗದ ಪರಂಪಾವನ ನಾಮ ಇದು ಬಹಳ ವಿಶೇಷವಾಗಿ ಅಂತ ನಾವು ನೋಡಿರ್ತದ್ದು. ಅದಕ್ಕೆ ಬೇಕಾಗಿರುವಂತಹ ಶಕ್ತಿ ಕಾರಣ ಯಾಕಂದ್ರೆ ಗುರುಗಳ ಆಶೀರ್ವಾದವೇ ಕಾರಣ. ಯಾಕಂತಂದ್ರೆ ಮತ್ತೊಂದು ಮೇನ್ ರಾಗ ಹಾಡಿದ ಮೇಲೆ ಮತ್ತೊಂದು ರಾಗ ಹಾಡೋದಿದೆಯಲ್ಲ, ಅದು ಬಹಳ ಕಷ್ಟಕರವಾದಂತಹ. ಆದರೆ ಅವರೊಂದು ಪ್ರೇರಕ ಶಕ್ತಿ ಇದೆ ನೋಡಿ, ಅದನ್ನ ಯಾವತ್ತೂ ಕೂಡ ಅದು ಇದಾಗುತ್ತೆ. ಅದರಲ್ಲಂತೂ ಅವರು ಪ್ರಯೋಗ ಮಾಡಿದಂತಹ ಬಾರಿಜ ಲೋಚನ ಅಂತ ಹೇಳಿ, ವಿಷ್ಣುವನ್ನ ನಾವು ಕಮಲ ನಯನ, ನಳಿನ ನಯನ, ಜಲಜ ನಯನ ಅಂತ ಹೇಳ್ತೀವಿ. ಅದಾದ ನಂತರ ಪರಮಪಾವನ ಹಾಡಿದಾಗ ನೋಡಿ ನಮ್ಮ ಸಂಪ್ರದಾಯ ಯಾವ ಥರ ಇದೆ ಅಂತ ಹೇಳ್ತಂತಂದ್ರೆ, ಚಿಕ್ಕ ಮಕ್ಕಳು ಕೂಡ ನಾವು ಹೇಳ್ಕೊಡ್ಬೇಕಾಗಿರ್ತದೆ. ರಘುಪತಿ ರಾಘವ ರಾಜಾನಾಮ, ಪತಿತ ಪಾವನ ಸೀತಾರಾಮ ಅಂತ ಹೇಳ್ತೀವಿ. ನೆರವನ್ನು ಮಾಡಿದಂತಹ ಜಾಗ ಕನಕಾಂಬರ, ಅಷ್ಟೇ ಅಲ್ಲ ಅವನಿಗೆ ನೀಲಾಂಬರ, ರತ್ನಾಂಬರ ಇತ್ಯಾದಿ. ಇಷ್ಟೆಲ್ಲ ಇದಾಗಿರ್ಬೇಕಾಗಿದ್ದರೆ ಸ್ಫೋಟಿತ ವಿವಿಧ ವಿಚಿತ್ರಾನಂತ ಅಷ್ಟದ್ಯ ನಿತ್ಯ ನಿರವಧ್ಯ ನಿತ್ಯ ಸುಖ ಸ್ಪರ್ಶ ದೃಶ್ಯೋತ್ಪಲ್ಲಿ ಕಿರೀಟ ಮಕ್ಕಳು ಚೂಡಾವತಿ ಮಕ್ಕಳ ಕುಂಡಲಿ ದೇವೈಕಹಾರ ಕೇವೂರು ಕಟಕ ಜೀವತ್ಸ ಮುಕ್ತ ದಾಮೋದರ ಬಂಧನ ಪೀತಾಂಬರ ಕಾಂಚೀಗುಣ ನೂಪುರಾದಿ ಅಪರಿಮಿತ ದಿವ್ಯಭೂಷಣ ಅಂತ ಹೇಳಿ ನಮ್ಮ ಶ್ರೀನಿವಾಸನಿಗೆ ಅವರು ನಮ್ಮ ಶ್ರೀಗಳವರ ಶ್ರೀಕಾರ್ಯಮ್ಮನವರ ಒಂದು ಅಲಂಕಾರ ಇದೆ ನೋಡಿ, ಅದು ಅಷ್ಟೊತ್ತು ಅತ್ಯುತ್ತಮವಾಗಿ ಮೂಡಿಬರುವಂತಹದ್ದು. ಸೂರ್ಯರವರಿಗೆ ಅವರ ಒಂದು ಪ್ರತಿಭೆಗೆ ಸಾಕು ಅಂತ ಹೇಳೋ ಥರ ಅಂದರೆ ವೇದಿಕೆಗಳು ಬೇಕಾದಷ್ಟು ಸಿಗುತ್ತೆ ಅನ್ನೋದಿಲ್ಲ. ಕಾರಣ ಯಾಕೆಂದರೆ ಗುರುವಿನ ಆಶೀರ್ವಾದ ಈಗಾಗಲೇ ಆಗಿದೆ. ಆ ಕಾರಣದಿಂದ ಅವರು ಮತ್ತಷ್ಟು ಭಕ್ತಿಯನ್ನು ಉತ್ಪಾದನೆ ಮುಟ್ತಾರೆ ಅಂದರೆ ಯಾವುದೇ ರೀತಿಯ ಸಂದೇಹವೇ ಇಲ್ಲ. ಬಯಲಿನ ಪಕ್ವಾದ್ಯದ ಬಗ್ಗೆ ನಾವೇನು ಹೇಳೋ ಅವಶ್ಯಕತೆಯೇ ಇಲ್ಲ. ಕಾರಣ ಯಾಕೆಂತಂದರೆ ವಿದ್ವಾನ್ ಕಾರ್ತಿಕೇಯರವರು ಈ ವೇದಿಕೆಯಲ್ಲಿ ಬಹಳಷ್ಟು ಬಾರಿ ಬಂದು ನಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರ ಒಂದು ನುಡಿಸಾಣಿಕೆ ಇದೆ ನೋಡಿ. ಕಾರಣ ಯಾಕೆಂತಂದ್ರೆ ಅವರು ತೋಡಿ ರಾಗದಲ್ಲಿ ನುಡಿಸಿದಂತಹ ಒಂದು ಆಲಾಪನೆ ಆಗಲಿ ಅಥವಾ ನೆರವಲ್ಲೇ ಆಗಲಿ ಅಥವಾ ಸ್ವರಪ್ರಸ್ತಾರವೇ ಆಗಲಿ, ಮುಖ್ಯ ಗಾಯಕರಿಗೆ ಬೇಕಾಗಿರುವಂತಹ ಒಂದು ಅಂಶವನ್ನು ಬಹಳವಾಗಿ ಮುಖ್ಯವಾಗಿ ಮನಸ್ಸಿನಲ್ಲಿಟ್ಟುಕೊಂಡು ಅವರಿಗೆ ಮತ್ತಷ್ಟು ಪ್ರೇರಣೆಯನ್ನು ಕೊಡುವಂತಹ ಒಂದು ನುಡಿಸಾಣಿಕೆಯನ್ನು ನುಡಿಸಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಅವರಿಗೆ ಕೂಡ ಆಶೀರ್ವಾದ. ಪ್ರಣವ್ ಸುಬ್ರಹ್ಮಣ್ಯ ಇದೇನು ಹೇಳ್ಬೋದು ಅಂತ ಹೇಳ್ತಂದ್ರೆ, ಅವರ ಒಂದು ತೋಡಿ ರಾಗದಲ್ಲಿ ನುಡಿಸಿದಂತಹ ಒಂದು ಇದನ್ನೇ ತನಿಯೇ ಅಲ್ಲೇ ನುಡಿಸ್ತಾರೆ ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ವಿ. ಆದರೆ ಅವರು ಮತ್ತೊಂದು ಕೌತುಕವನ್ನು ಇಟ್ಟಿದ್ರು. ಯಾರು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ ವಿಸ್ಮಯ 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 ಅಂತ ಹೇಳಿ ಮತ್ತೊಂದು ಕೌತುಕತೆಯನ್ನು ಇಟ್ಟಿದ್ದು.
ಅದನ್ನೇ ನಾವು ಹೇಳ್ಬೋದು ಎಲೆಕ್ಟ್ರಿಫೈಯಿಂಗ್ ನಾಕ್ ಅಂತ ಹೇಳಿ. ಎಲೆಕ್ಟ್ರಿಫೈಯಿಂಗ್ ನಾಕ್ ಅಂತ ಹೇಳ್ತಂತಂದ್ರೆ ಅವ್ರ ನುಡಿಸಾಣಿಕೆ ಇದೆ ನೋಡಿ, ಎಷ್ಟು ಅತ್ಯುತ್ತಮವಾಗಿ ಮೂಡುವಂತು ಅಂತ ಹೇಳಿದ್ರೆ ಕೆಲವಷ್ಟು ಜಾಗದಲ್ಲಿ ಎಡದಲ್ಲಿ ಅವರು ನುಡಿಸೋದು ನೋಡಿ ಬಹಳ ಅತ್ಯುತ್ತಮ ಆಗಿದೆ. 3 ಜನರು ಯುವ ಕಲಾವಿದರು ಈಗಾಗಲೇ ಸಾಕಷ್ಟು ಪರಿಣಿತಿಯನ್ನು ಕೂಡ ಪಡೆದಿರುತ್ತಾರೆ. ಮತ್ತಷ್ಟು ವೇದಿಕೆಗಳು ಅವರಿಗೆ ಸಿಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇವರಿಗೆ ಶ್ರೀ ಶ್ರೀಗಳವರ ಕೃಪಾಶೀರ್ವಾದ ಮತ್ತು ಮಠದ ಆರಾಧ್ಯವಾದಂತಹ ಶ್ರೀ ಲಕ್ಷ್ಮೀ ನರಸಿಂಹನ ಕೃಪೆ ಮತ್ತು ನಮ್ಮ ಆರಾಧ್ಯವಾದಂತಹ ಶ್ರೀ ವೆಂಕಟೇಶ್ವರ ಅವರ ಕೃಪೆಯು ಸದಾ ಸರ್ವಕಾಲ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡುತ್ತಾ, ಇಂದಿನ ಪ್ರಯೋಜಕರಾದಂತಹ ನಮ್ಮ ಮಠದ ಪರಮಾಪ್ತ ಭಕ್ತರಾದಂತಹ ಶ್ರೀ ಯತಿರಾಜರವರು ನಮ್ಮ ಯುವ ಕಲಾವಿದರಿಗೆ ಶ್ರೀ ಶ್ರೀಗಳವರ ಇದನ್ನು ಆಶೀರ್ವಾದವನ್ನು ಸಲ್ಲಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಶ್ರೀ ವೈಷ್ಣವ ಸಮಾಗಮ. ಶ್ರೀಮತೆ ರಾಮಾನುಜಾಯ ನಮಃ.